ನಿಮ್ಗೊಂದು ಗುಡ್ ನ್ಯೂಸ್, ಒಳ್ಳೆಯ ಅವಕಾಶ. ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳ್ಕೇಶಂದ 7,565 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಕೂಡ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. 22 ಸೆಪ್ಟೆಂಬರ್ 2025 ಹಿಡಿದು 1 ತಿಂಗಳ ಹೊರಗಡೆ ಕಾಲಾವಕಾಶ ಕೂಡ ಅರ್ಜಿಯನ್ನು ಸಲ್ಲಿಸೋಕೆ. ಈ ಹುದ್ದೆಗೆ ಎಜುಕೇಶನ್ ಬಂದ್ಬಿಟ್ಟು ಜಸ್ಟ್ 12ನೇ ತರಗತಿ, ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಯಾವುದೇ ಒಂದು PUC ಯಲ್ಲಿ ಜಸ್ಟ್ ಪಾಸ್ ಆದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಏಜ್ ಬಂದ್ಬಿಟ್ಟು ವಯೋಮಿತಿ ಎಷ್ಟಿರುತ್ತೆ ಅಂತಂದ್ರೆ 18ರಿಂದ ಹಿಡಿದು 25 ಏಜ್ ಇದ್ದವರು ಜನರಲ್ದವ್ರು ಹಾಕ್ಬೋದು. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ. SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 100 ರೂಪೀಸ್ ಮಾತ್ರ ಇರ್ತೈತಿ. SC ST ಮತ್ತು ಮಹಿಳೆಯರಿಗೆ ಯಾವುದೇ ತರನಂತ ಫೀಸ್ ಕೂಡ ಇದರಲ್ಲಿ ಇರೋದಿಲ್ಲ. ಸೊ ಇದಕ್ಕೆ ಬಂದ್ಬಿಟ್ಟು ಇಂಗ್ಲಿಷ್, ಹಿಂದಿ 2 ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಇರ್ತದೆ. ಇದು ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಕೂಡ ಇರೋದಿಲ್ಲ. ಸೊ ಇದು ಬಂದ್ಬಿಟ್ಟು 100 ಕ್ವಶನ್ಸ್ ಇರ್ತಾವೆ, 100 ಮಾರ್ಕ್ಸ್ ಇರ್ತೈತಿ, 90 ನಿಮಿಷ ಎಕ್ಸಾಮಿಗೆ ಟೈಮಿಂಗ್ ಇರ್ತೈತಿ. 0.25 ನೆಗೆಟಿವ್ ಕೂಡ ಇರ್ತೈತಿ. ಇದರಲ್ಲಿ ಯಾವುದೇ ತರನಂತ ಇಂಗ್ಲಿಷ್ ಮತ್ತು ಹಿಂದಿ ಗ್ರಾಮರ್ ಕೂಡ ಇರೋದಿಲ್ಲ. ಇದೊಂದು ಒಳ್ಳೆಯ ಅವಕಾಶನೇ ಇದೆ. ನೀವೇನಾದ್ರೂ ಈ ಸರಿ 1 ಸೆಂಟಿಮೀಟರ್ ಬಾಯ್ಸ್ಗೆ ಹೈಟ್, 170 ಸೆಂಟಿಮೀಟರ್ ಬಾಯ್ಸ್ಗೆ ಹೈಟ್ ಇರಬೇಕಾಗುತ್ತೆ. ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಅದೇ ತರನಾಗಿ ನೋಡ್ಕೊಡ್ರಿ, ಹೈ ಜಂಪ್ ಮತ್ತು ಲಾಂಗ್ ಜಂಪ್ 16 ಮೀಟರ್ ರನ್ನಿಂಗ್ ಅನ್ನ 6 ನಿಮಿಷದಲ್ಲಿ ಬಾಯ್ಸ್ ಓಡಬೇಕಾಗುತ್ತೆ. 16 ಮೀಟರ್ ರನ್ನಿಂಗ್ ಅನ್ನ ಮಹಿಳೆಯರು 8 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು 12ನೇ ತರಗತಿ ಜೊತೆಗೆ ನಿಮ್ಮ ಹತ್ರ DL ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕಾಗುತ್ತೆ. ಅರ್ಜಿಯನ್ನು ಸಲ್ಲಿಸುವಾಗ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿಲ್ಲ, ಬಟ್ ನೀವು ಫಿಸಿಕಲ್ ಎಕ್ಸಾಮ್ ಪಾಸ್ ಆದ್ಮೇಲೆ ಫಿಸಿಕಲ್ ಹೋಗೋ ಟೈಮ್ನಾಗ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ. ಯಾರು ಕೂಡ ಪ್ರತಿಯೊಬ್ಬರು ಮಿಸ್ ಮಾಡದೇನೆ ಈ ಹುದ್ದೆಗೆ ತಪ್ಪದೇನೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ತೆಗೆಸ್ಕೊಳ್ಳಕತ್ರಿ ಅಂತ ಡ್ರೈವಿಂಗ್ ಲೈಸೆನ್ಸ್ ಬಂದ್ಬಿಟ್ಟು ನೀವು ಆಮೇಲೆ ತೆಗೆಸ್ಕೊಂಡ್ರು ಕೂಡ ನಡೀತೈತಿ. ಫಸ್ಟ್ಗೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ನೀವೇನಾದ್ರೂ ಡ್ರೈವಿಂಗ್ ಲೈಸೆನ್ಸ್ಗೆ ದುಡ್ಡು ಖರ್ಚು ಮಾಡಿಲ್ಲಪ್ಪ ಅಂತಾರೆ ಈ ತರಹದ ಜಾಬ್ಗಳ ಸಿಗೋದು ಬಹಳಷ್ಟು ಕಡಿಮೆ. ನಾಳೆ ನಿಮಗೆ ಲೈಫ್ಗಾದ್ರೂ ಯೂಸ್ ಆಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಅನ್ನ ತೆಗಿಸಿ ಇಟ್ಕೊಳ್ರಿ. SSC GDಗೂ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ, ಅದರ ಜೊತೆಗೆ ಡೆಲ್ಲಿ ಪೊಲೀಸಿಗೂ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ ಅಂದ್ರೆ ಡೆಲ್ಲಿ ಪೊಲೀಸ್ ಬಂದ್ಬಿಟ್ಟು ಡಿಸೆಂಬರ್ ಲಾಸ್ಟ್ ವೀಕ್ ಅಥವಾ ಜನವರಿ ಫಸ್ಟ್ ವೀಕ್ ನಲ್ಲಿ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. SSC ಇದು ಕೂಡ ಅಕ್ಟೋಬರ್ದಲ್ಲಿ ನೆಕ್ಸ್ಟ್ ಮಂತ್ ಕಾಲ್ಫಾರ್ಮ್ ಆಗುತ್ತೆ. ಅದು ಕೂಡ ಫೆಬ್ರವರಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಅನ್ನ ಮಾಡ್ತಾರೆ. ಎರಡಕ್ಕೂ ಕೂಡ ತಯಾರಿಯನ್ನ ಮಾಡಬೇಕು ಅನ್ಕೊಂಡಿದ್ದೀರಪ್ಪ ಅಂತಂದ್ರೆ ನಿಮ್ಮ ಸ್ನೇಹಿತನಿಗೆ ಈ ವಿಡಿಯೋನ ತಪ್ಪದೇನೆ ಶೇರ್ ಮಾಡಿ, ಅವನಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸೊ ಈಗಲೇ SSC GD ಬ್ಯಾಚ್ ಕೂಡ ಪ್ರಾರಂಭವನ್ನ ಮಾಡಿದ್ವಿ. ಅದರ ಜೊತೆಗೆ ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್ ಬಂದ್ಬಿಟ್ಟು ಇದೇ ತಿಂಗಳ ಬರುವ ಅಕ್ಟೋಬರ್ 1ನೇ ತಾರೀಕಿಗೆ ಹೊಸ ಬ್ಯಾಚ್ ಕೂಡ ಪ್ರಾರಂಭ ಆಗ್ತಾ ಇದೆ. ಅದರ ಜೊತೆಗೆ ಡೆಲ್ಲಿ ಪೊಲೀಸಿಗೂ ಕೂಡ ಈ ಬ್ಯಾಚಸ್ ಅನ್ನ ಪ್ರಾರಂಭವನ್ನ ಮಾಡ್ತಾ ಇದೀವಿ ಸಪರೇಟ್ ಆಗಿರ್ತಕ್ಕಂಥದ್ದು. ನೀವೇನಾದ್ರೂ ಡೆಲ್ಲಿ ಪೊಲೀಸು ಮತ್ತು SSC GD ಎರಡನ್ನೂ ಕೂಡ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಂತ ಮಾಡಿದೀನಿ ಸರ್ ಅಂತಂದ್ರೆ ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫಿಷಿಯಲ್ ನಂಬರ್ಗೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆದಷ್ಟು ಬೇಗನೆ 1ನೇ ತಾರೀಕಿನ ಒಳಗಡೆ ಅಡ್ಮಿಷನ್ ಮಾಡ್ಕೊಂಡು 1ನೇ ತಾರೀಕಿಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾವೆ, ಬಂದು ಜಾಯಿನ್ ಆಗ್ಬೋದು. ನಿಮ್ಮ ಸ್ನೇಹಿತ, ನಿಮ್ಮ ಗೆಳತಿ, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ರಪ್ಪ ಅಂತಾರೆ ಸೊ ಈ ಇನ್ಫಾರ್ಮೇಷನ್ ಅನ್ನ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟೋ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ. ಈ ವಿಡಿಯೋನ